ನಿಮಗೆ ಯಾವುದೇ ಸಮಯದಲ್ಲಿ ಯಾವುದೇ ಸಹಾಯ ಬೇಕು ಅಂದ್ರೂ ನನ್ನನ್ನು ಕೇಳಿ ಅಲ್ವಿದೆ. ಅಣ್ಣ ಅಣ್ಣ ನಿಮ್ಗಿಲ್ಲಿ ಶ್ರೀರಾಮ್ ದೇಸಾಯಿ ಅಂತ ಯಾರು ಗೊತ್ತಾ? ಗೊತ್ತಿಲ್ಲ ಮೇಡಮ್. ಅಂದ್ರೆ ಅದೇ ವ್ಯಾಪಾರ ಮಾಡ್ತಾರಲ್ಲ ಅವರು. ಯಾರೋ ಗೊತ್ತಿಲ್ಲ ಮೇಡಮ್. ಅಕ್ಕ ಅಕ್ಕ ನಿಮ್ಗಿಲ್ಲಿ ಶ್ರೀರಾಮ್ ದೇಸಾಯಿ ಅನ್ನೋರು ಗೊತ್ತಾ? ಅಂತಾರೆ ಯಾರು ಗೊತ್ತಿಲ್ಲ. ಅಣ್ಣ ಅಣ್ಣ ನಿಮ್ಗೆ ಶ್ರೀರಾಮ್ ದೇಸಾಯಿ ಅಂತ ವ್ಯಾಪಾರ ಮಾಡ್ತಾರಲ್ಲ ಅವ್ರು ನಿಮಗ್ ಗೊತ್ತಾ? ಏನ್ ವ್ಯಾಪಾರ? ಅದೇ ವಿದೇಶದಾಗೆ ಕೆಲ್ಸ ಕೊಟ್ಟವ್ರು ಅಂತಲ್ಲ ಅವರು. ಅವ್ರ ಅಡ್ರೆಸ್ ಏನಾದ್ರು ಇದೆಯಮ್ಮ? ಇಲ್ಲ ಅಣ್ಣ. ಬೆಂಗಳೂರಲ್ಲಿ ಅಡ್ರೆಸ್ ಇದ್ದು ಹುಡ್ಕೋದೇ ಕಷ್ಟ, ಇನ್ನು ಏನು ಎಲ್ಲ ಅಂತ ಹುಡುಕ್ತೀಯಾ? ಅಣ್ಣ ಈ ವಿಳಾಸ ಇತ್ತು ನಂತವು, ಆದ್ರೆ ಬಸ್ನಾಗ ಬರ್ಬೇಕಾದ್ರೆ ಯಾರು ಕದ್ಬಿಟ್ರು. ಒಂದು ಕೆಲಸ ಮಾಡಮ್ಮ, ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಿ, ಅವರೇ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ. ಅಕ್ಕ ನಿಮ್ಗೆ ಶ್ರೀರಾಮ್ ದೇಸಾಯಿ ಅನ್ನೋರು ಗೊತ್ತಾ? ಪೊಲೀಸ್ ಸ್ಟೇಷನ್ಗೆ ದೂರ ಕೊಡಕ್ ಹೋದ್ರೆ ಎಲ್ಲಿಂದ ಬಂದೆ, ಯಾರನ್ನ ನೋಡ್ಬೇಕು, ಯಾರ ಮನೆಯವಳು ಅಂತ ಕೇಳ್ತಾರೆ. ಆಗ ನಾನು ಎಲ್ಲ ಜನನು ಹೇಳ್ಬೇಕಾಯ್ತದೆ. ಬೇಡ, ಈ ಜನ ಇಲ್ಲಿಗೆ ಬಿಟ್ಬಿಡ್ತೀನಿ ನಾನು. ಆದ್ರೀಗ ನಾನು ಎಲ್ಲೂ ಆಗ್ಲಿ ನನ್ನಿಂದ ನೀವೆಲ್ಲ ಅದೇಟ್ ನೋವು ಪಡ್ತಿದ್ದೀರಾ ಅಂತ ನನಗೆ ಗೊತ್ತೈತೆ. ಆದರೂ ಧೈರ್ಯ ಮಾಡಿ ಹೊಸಲು ದಾಟ್ ಬಂದೀವ್ನಿ. ಈಗ ನಿಮ್ಮ ನೋವೇ ನನಗೆ ಧೈರ್ಯ ತುಂಬತೈತೆ. ನ್ಯಾಯ ಇದ್ ಕಡೆ ಸೃಷ್ಟಿನೇ ತಿರುಗ್ತೈತೆ ಅಂತ ನೀನು ಹೇಳ್ದಂಗೆ ಬದುಕ್ತೀನವ, ಬದುಕ್ತೀನಿ. ನೋಡು ಕಂದ, ನೀನು ಎಲ್ಲನೂ ಕಳ್ಕೊಂಡು ಈ ತಾಯಿ ಸನ್ನಿಧಿಗೆ ಬಂದಿದ್ದೀಯ. ಈ ವಿಷಯ ನಾನು ನಿಮ್ಮ ಮನೆಯವ್ರಿಗೆ ತಿಳಿಸಿದ್ದೀಯಾ? ಹೌದು, ನಿಮ್ಮ ಮನೆಯವ್ರ ಬಗ್ಗೆ ಏನು ವಿಷಯನೇ ಹೇಳಿಲ್ವಲ್ಲ. ಅಂದ ಹಾಗೆ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ನಿನಗೆ ಹೇಳೋಕ್ಕಿಷ್ಟ ಇಲ್ಲ ಅಂದರೆ ನಂದೇನು ಒತ್ತಾಯ ಇಲ್ಲ. ಯಾಡ ಅಕ್ಕ ಕೊಡಮ್ಮ. ನೋಡು ಕಂದ, ಪ್ರಸಾದನ ಬೇಡ ಅನ್ಬಾರ್ದು, ತಗೋ ಕಂದ. ಹೌದು ಸ್ವಾಮಿಗಳೇ, ನೀವು ಹೇಳೋದು ದಿಟನೆಯ. ಯಾವ್ರ ಪ್ರಸಾದನ ಬ್ಯಾಡ ಅನ್ಬಾರ್ದು. ಆದ್ರೆ ನಾನು ಈ ಊರಿಗೆ ಬಂದ್ಮ್ಯಾಕೆ ಯಾವುದೂ ಹಂಗೆ ತಕ್ಕಬಾರ್ದು ಅಂತ ನಿರ್ಧಾರ ಮಾಡಿದ್ನಿ. ಅದು ಯಾವ್ರೇ ಆದ್ರೂ ಸರಿನೇ, ಯೋನು ಕೆಲಸ ಮಾಡ್ದೆ ನನಗೆ ಪ್ರಸಾದನ ತಕ್ಕಬೇಕು ಅಂತ ಅನಿಸ್ತಾ ಇಲ್ಲ. ತರ್ಕ ಮಾಡಿ ನೋಡಿದರೆ ನೀನು ಹೇಳೋದನ್ನು ಸರಿ ಅನಿಸುತ್ತೆ. ಆದರೆ
ಈ ಹೊಟ್ಟೆ ಅನ್ನೋದು ಕೇಳಬೇಕಲ್ಲ ಕಂದ. ತಗೋ. ಸ್ವಾಮಿಗಳೇ, ನನಗೆ ಗೊತ್ತಿರೋರು ಸಿಗೋ ಗಂಟ ನನಗಿಲ್ಲಿರೋಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ. ನಾನು ಗುಡಿ ಸುತ್ತ ಗುಡಿಸ್ತೀನಿ, ನೀರು ಹಾಕ್ತೀನಿ, ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ. ಆಮ್ಯಾಕೆ ಈ ಗುಡಿ ಅಂಗಳದಾಗೆ ಒಂಚೂರು ಕಸ ಇಲ್ದಂಗೆ ಕನ್ನಡಿ ನೋಡ್ಕೊಂಡಂಗೆ ನೋಡ್ಕೋತೀನಿ ಸ್ವಾಮಿಗಳೇ. ಬೇಕಾದ್ರೆ ಬರೋ ಭಕ್ತಾದಿಗಳ ಚಪ್ಪಲಿ ಬೇಕಾದರೂ ಕಾಯ್ತೀನಿ. ಒಟ್ನಾಗೆ ನೀವು ಯಾವ ಕೆಲಸ ಕೊಟ್ಟರು ಕಣ್ಣು ಗೊತ್ಕೊಂಡು ಮಾಡ್ತೀನಿ ಸ್ವಾಮಿಗಳೇ. ನೋಡು ಕಂದ, ದೇವಸ್ಥಾನದಲ್ಲಿ ಕೆಲಸ ಕೊಡೋ ವಿಚಾರದಲ್ಲಿ ನಾನು ಆಯ್ತಮ್ಮ. ಆ ತಾಯಿ ಆಶೀರ್ವಾದ ನೀನು ಹೇಳೋ ಥರನೇ ಇದ್ದರೆ ಅದನ್ನು ತಪ್ಪಿಸೋದಕ್ಕೆ ನಾನು ಯಾರು? ನಿನ್ನ ಇಷ್ಟಂತನೇ ಆಗಲಮ್ಮ. ಆಯಿತು ಸ್ವಾಮಿಗಳೇ, ನೀರಲ್ಲಿ ಮುಳುಗಿರೋರ್ಗೆ ಉಳ್ಗಡ್ಡಿ ಹಂಗೆ ಆಸರೆ ಮಾಡಿಕೊಟ್ಟಿದ್ದೀರಾ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ಹಾಗೆ ಆಗಲಮ್ಮ. ಆದರೆ ಒಂದು ಮಾತು, ಆದಷ್ಟು ಬೇಗ ನೀನು ಇಲ್ಲಿಂದ ಹೊರಡಬೇಕಾಗತ್ತೆ. ಸರಿ ಸ್ವಾಮಿಗಳೇ. ಆಯ್ತಮ್ಮ, ಈಗಲಾದರೂ ಪ್ರಸಾದ ತಗೋಬಹುದಲ್ಲ? ಇದನ್ನ ನಾನು ತಕ್ಕತೀನಿ, ಆದರೆ ಈ ಪ್ರಾಂಗಣ ಎಲ್ಲ ಗುಡಿಸಿ ಆಮ್ಯಾಕೆ ತಿಂತೀನಿ. ಒಳ್ಳೆ ಪ್ರತಿಷ್ಠೆ ಹುಡುಗಿ. ಅವ್ವ, ಯಾಕವ ಹಿಂಗೆ ಕೂತಿದ್ಯಾ? ಕರುಳು ಕುಡಿ ಕಳ್ಕೊಂಡು ಬದುಕೋ ಸಂಟ ಯಾವ ವೈರಿಗಳಿಗೂ ಬರಬಾರ್ದು. ನಮಗೆ ಅಷ್ಟು ದುಃಖ ಆಗಿರ್ಬೇಕಾದ್ರೆ ನಿನಗೆ ಇನ್ನೆಷ್ಟು ಸಂಕಟ ಆಗೈತೆ ಅಂತ ಗೊತ್ತು ಪುಟ್ಟಕ್ಕ. ಹೊಸಿ ಧೈರ್ಯ ತಗೋ, ಮುಂದಿನ ಕೆಲಸ ಕಾರ್ಯಗಳಾಗಬೇಕಾಗಿಲ್ವೇ? ನೀನು ಹಿಂಗೆ ನಿಂತ್ಕೊಂಡ್ರೆ ಹೆಂಗೆ ಗೋಪಾಲಣ್ಣ? ಬಾ ನೀರು ಇಕ್ಕೊಳ್ವೆ. ಮೈ ಮ್ಯಾಗ ಒಂದು ಚೊಂಬು ನೀರು ಸುರ್ಕೊಂಬಿಟ್ರೆ ಸಂಬಂಧ ಮುಗಿದೋಯ್ತು ಅಂತಲ. ಸಮಾಧಾನ ಮಾಡ್ಕೊ ಪುಟ್ಟಕ್ಕ. ನೀನೇ ಹಿಂಗೆ ಕುಂತಿದ್ರೆ ಮಕ್ಳ ಕತೆ ಏನು?
ಹೇಳು ಪುಟ್ಟಕ್ಕ ಮಸಂದ ಬಂದು ಯಾರನ್ನ ಹಿಂಗೆ ಕುತ್ಕೊಂತಾರ ಪುಟ್ಟಕ್ಕ ಹೇಳು ಮೇಲೆ ಹೋಗೋಣ. ಸುಮಾ ಸ್ನೇಹ ಎದ್ದೋಳಿ ನೀವು. ಬಾ ಪುಟ್ಟಕ್ಕ ನಡಿ ನಡಿ. ಸರ್ಸಮ್ಮ, ಮನೆ ಹೊಸ್ಲೆಲ್ಲ ತೊಳೆದು ಮನೆ ಎಲ್ಲ ಕ್ಲೀನ್ ಮಾಡಿಬಿಡಿ. ಸರಿ ಗೌಡ್ರೆ. ಮತ್ತು ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಹೇಳಿದ್ದೀನಿ. ನಾವು ನೀರು ಇಟ್ಕೊಂಡು ಊಟ ತಗೊಂಬರೋಣ. ನಡಿ. ಸರಿ ಗೌಡ್ರೆ, ನಾನು ನೀರು ಇಟ್ಕೊಂಡು ನಿಮ್ಮ ಮನೆ ತಗ ಬರ್ತೀನ. ಸರಿ ಕಣಪ್ಪ, ಬನ್ನಿ. ಅಪ್ಪ, ಈ ಸಮಯದಾಗ ಯಾರು ಏನೇ ಹೇಳಿದ್ರು ನಮ್ಮ ಮನ್ಸಿಗೆ ಮಾತ್ರ ಅದ್ರ ಕಷ್ಟ ಅರ್ಥ ಆಗೋದು. ಅಪ್ಪ, ಆದ್ರೂ ನೀವು ಧೈರ್ಯವಾಗಿರ್ಬೇಕಾಗಿರೋ ಒತ್ತಲ್ವೇ ಇದು. ಹೆಂಗಪ್ಪ ನಾನು ಧೈರ್ಯವಾಗಿರೋದು? ನಾನು ಅವಳ ಮಾತು ಕೇಳ್ದೆ, ಅವಳನ್ನ ಈ ಸ್ಥಿತಿಗೆ ತಂದುಬಿಟ್ಟೆ. ನಾನು ಅವಳ ಮಾತು ಕೇಳಬೇಕಾಗಿತ್ತು. ಒಂದು ಲೆಕ್ಕದಲ್ಲಿ ಅವಳು ಈ ಸ್ಥಿತಿಗೆ ನಾನು ಕಾರಣ. ನನಗಾಗಿರೋ ವಯಸ್ಸಿನಷ್ಟೇ ಅಲ್ವೇ ನನಗೆ ಅವ್ವ ಅನ್ನೋ ಅನುಭವ ಆಗಿರೋದು. ನನಗೋಸಿ ಸಮಯ ಕೊಡ್ಬೇಕಿತ್ತಲ್ವೇ ಅವಳು. ಅಂತ ಪಾಪಿ ಆಗೋದ್ನ ನಾನು. ಸನ ನಾನು ಎಲ್ಲರೂ ಬಿಟ್ಟು ಒಂಟಿ ಮಾಡಿ ಹೋದಾಗ ನೀನೇ ಕಣವಿ, ನೀನೇ ನನಗೆ ಬದುಕೋ ಆಸೆ ಹುಡ್ತಿದ್ದು. ಈಗ ಅರ್ಧದಾಗೆ ಮುಟ್ಟಲ್ಲವ ನನ್ನ. ನಾನು ಹೆಂಗ್ ಸಹಿಸ್ಕೊಳ್ಳಿ? ಅಪ್ಪ, ಸಹನ ಅಕ್ಕ ಹೀಗೆ ಮಾಡಬೇಕಾದ್ರೆ ಮಾತಾಡಬೇಡ, ನೀನು ಮಾತಾಡಬೇಡ. ನಾನು ಸಹನ ಮಾತು ಕೇಳಲಿಲ್ಲ ಅನ್ನೋದು ಯೋಟ್ದಿಟ್ವೋ ಇವತ್ತಿನ ಈ ಸ್ಥಿತಿಗೆ ನೀನು ಕಾರಣ. ನೀನು ಸಹನ ಅವ್ರ ಮನೆ ಮ್ಯಾಗ ದೂರ ಕೊಟ್ಟ ಮ್ಯಾಕೆ ಇದೆಲ್ಲ ಶುರುವಾಗಿದ್ದು. ನಿನಗೆ ಯಾಕೆ ಬೇಕಿತ್ತು ಇದು? ನೀನು ಎಲ್ಲರ ಮ್ಯಾಗೂ ದೂರ ಕೊಟ್ಕೊಂಡು ಧೈರ್ಯವಂತೆ ಅನ್ನೋದು ನೆಪದಾಗೆ ನಿಮ್ಮ ಅಕ್ಕನ ಜೀವನನೇ ಕಳೆದು ಬಿಟ್ಟೆ. ನೀನು ಅವಳ ತಲೆ ಒಳಗೆ ಇಲ್ಲದನ್ನೆಲ್ಲ ಹಾಕಿದ್ದಕ್ಕೆ
ಗಂಡನ ಬಿಟ್ಟು ನಾನು ಒಂಟಿಯಾಗಿ ಬದುಕ್ತಾ ಇದ್ದ ತಲೆಗೆ ತುಂಬ್ಕೊಂಡು ಆ ಮನೆಯವ್ರನ್ನ ಈ ಮನೆಯವ್ರನ್ನ ಎಲ್ಲಾನು ಬಿಟ್ಟು ಒಂಟೇ ಹೋಗ್ಬಿಟ್ಲು. ತಮ್ಮಿ ಸ್ನೇಹ ಯಾಕಂತ್ಯ ಯಾರಾದ್ರು ಬೇಕು ಅಂತ ಮಾಡ್ತಾರಾ? ಮತ್ತೆ ಈಗ ಆಗಿರೋದೇನು ಸುಳ್ಳಲ್ವಲ್ಲ? ಆದ್ರೆ ಅವ್ವ ಅಕ್ಕಂಗೆ ಹೀಗಾಗ್ಲಿ ಅಂತ ಮಾತಾಡ್ಬೇಡ ನೀನು. ಯಾಕೆ ಪುಟ್ಟವಿ ಹಿಂಗೆ ನಡ್ಕತ್ತಿದ್ಯಾ? ದೇವರ ಅಪ್ಪಣೆ ಇಲ್ಲದೆ ಒಂದು ಉಳ್ಕಡ್ಡಿನೂ ಅಲ್ಲಾಡಕ್ಕಿಲ್ಲ ಅಂತ ನಂಬಿರೋ ನೀನು ಇದೂ ದೇವರ ಅಪ್ಪಣೆಯಿಂದನೇ ನಡೀತು ಅಂತ ಯಾಕೆ ಅನ್ಕೊಳಕ್ಕಿಲ್ಲ? ಯಾಕಂದ್ರೆ ನಾನು ಅವಳದವ್ವ. ನಾನು ಅಟ್ಟೆ ಅಲ್ಲ, ಜಗತ್ನಾಗ ಯಾವ ತಾಯಿ ಅಂದ್ರೂ ಒಪ್ಕೊಳಕ್ಕಿಲ್ಲ. ಹಿಂಗೆ ಆಗ್ಬೇಕು ಅಂತ ಭಗವಂತನೇ ಬರ್ದು ಕಳ್ಸಿದ ಮ್ಯಾಕೆ ಏನ್ ಯಾಕನ್ಬೇಕು? ನೀನು ಯಾರನ್ನು ವಹಿಸ್ಕೊಂಡು ಮಾತಾಡ್ಬೇಡ ಕಣಯ್ಯ. ಬುದ್ಧಿನೇ ಎಲ್ಲ ಕಡೆ ಕೆಲಸ ಮಾಡ್ತದೆ ಅನ್ನೋರ್ಗೆ ಇದೆಲ್ಲ ಹೆಂಗ್ ಅರ್ಥ ಆಯ್ತದೆ? ಈಗ ಹೇಳು, ನಾನು ಯಾರ ತವ ಹೋಗಿ ನನ್ನ ಮಗಳು ಸಾನ ಅನ್ಕೊಡಿ ಅಂತ ಕೇಳಲಿ? ಸಾನ ಈ ಪಾಪಿ ಕಣ್ಣುಗಳು ನೀನ್ ಸುಟ್ಟು ಬೂದಿ ಆಗೋದನ್ನ ನೋಡೋಂಗಾಗೋಯ್ತಲ್ಲವ. ಪುಟ್ಟಕ್ಕ ನಿಂಗೆ ಅಳ್ತಾ ಕೂತ್ಕೊಂಡ್ರಂಗೆ ನಿಮಗೂ ಗೋಪಾಲನಿಗೂ ಮಗಳು ಕಳ್ಕೊಂಡಿರೋ ಸಂಕಟ ಇದ್ದಂಗೆ ಸುಮ್ಮನಿಗೂ ಸ್ನೇಹನಿಗೂ ದುಃಖ ಆಗಕ್ಕಿಲ್ವೇ? ಎಲ್ಲರೂ ಹೊಸಿ ಸಮಾಧಾನ ಮಾಡ್ಕೊಳ್ಳಿ. ಪುಟ್ಟಕ್ಕ, ಇಂಥ ಟೈಮ್ನಾಗೆ ನೀನೇ ಹೊಸಿ ಧೈರ್ಯ ತಗೊಂಡು ಇವ್ರಿಗೂ ಹೇಳು. ಪುಟ್ಟಕ್ಕ, ನಮ್ಮ ಮನೆಯಿಂದ ಅಡುಗೆ ಮಾಡಿಸ್ಕೊಂಡು ಮೆಸ್ಸಲ್ಲಿ ತಂದಿಟ್ಟಿದ್ದೀನಿ, ಬಂದು ಎಲ್ಲರೂ ಊಟ ಮಾಡಿದ್ರು. ಬೇಡ, ನಂಗೆ ಏನು ಬೇಡ. ತಮ್ಮಿ ತಾನೇ ಸುಸ್ತಾಗಿದ್ಯಾ? ಏನಾರ ಗೊತ್ತಿ ತಿನ್ನು. ಬೇಡ ಬೇಡ, ನಂಗೇನು ಬೇಡ ಬೇಡ. ಪುಟ್ಟಕ್ಕ, ನೀನು ಹಿಂಗೆ ಉಪವಾಸ ಇರೋದನ್ನ ಸಾಕನೂ ಒಪ್ಪಕ್ಕಿಲ್ಲ. ಹಂಗಿದ್ರೆ ನೀವು ಸಾನಕನ ಮುನ್ಬಿಟ್ಟು ಹೋಯ್ತಿರ್ಲಿಲ್ಲ. ಪುಟ್ಟಕ್ಕ, ಹಿಂಗೆ ಆಟ ಮಾಡಬೇಡ ಕಣವ. ಹೊಟ್ಟೆಗೆ ಏನಾದರೂ ಹೊಸಿ ತಿನ್ನು, ಸುಸ್ತಾಗ್ತದೆ. ಬ್ಯಾಡಿ, ದಯಮಾಡಿ ನಾನು ಒಂಟಿಯಾಗಿರಕ್ಕೆ ಬಿಟ್ಬಿಡಿ. ನನ್ನ ದಯವಿಟ್ಟು ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ. ನಾನು ಒಂಟಿಯಾಗಿರಕ್ಕೆ ಬಿಟ್ಬಿಡಿ. ಗೋಪಾಲ, ನಾವು ಆಮೇಲೆ ಬರ್ತೀವಿ, ಎಲ್ಲರೂ ಊಟ ಮಾಡಿ. ಮತ್ತು ಸರಿ ಸುಮಾ, ನಾವೇನು ಬರ್ತೀವಿ. ಅಕ್ಕ, ನೀನು ಹೋಗ್ತಿದ್ಯಾ? ನಾನು ಒಬ್ಳನ್ನ ಬಿಟ್ಟು ಹೋಗ್ಬೇಡ ಅಕ್ಕ. ಅವನ್ನ ಹೀಗೆ ನೋಡಿದ್ರೇನೆ ನನಗೆ ಭಯ ಆಗ್ತಿದೆ. ಅವಳನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಂಗೆ ಅರ್ಥ ಆಗತ್ತೆ ಸುಮಾ, ಆದರೆ ಅವ್ವ ಈಗಿರೋ ಪರಿಸ್ಥಿತಿಲಿ ನಾನಿಲ್ಲಿರೋದು ಸರಿ ಇರಲ್ಲ. ನಾನಿದ್ದಷ್ಟು ಅವಂಗೆ ನೋವು ಹೆಚ್ಚಾಗತ್ತೆ. ಅರ್ಥ ಮಾಡ್ಕೊ ಸುಮಾ, ಯಾವಾಗಲೂ ಅಳ್ತಾನೆ ಇರಬೇಡ, ಸಮಾಧಾನ ಮಾಡ್ಕೊ.
ಅವ್ನಿಗೂ ಸಮಾಧಾನ ಹೇಳು. ಆದಷ್ಟು ಅವಳ ಜೊತೆ ಮಾತಾಡ್ತಾನೆ ಇರು. ಅವಳನ್ನ ಒಂಟಿಯಾಗಿರಕ್ಕೆ ಬಿಡಬೇಡ. ಶ್ರೀ, ಹೊರಡೋಣವಾ? ಉಸರ್ಗೋಕೋ ಮಾವ, ಏನಿದ್ರೆ ಫೋನ್ ಮಾಡಿ. ಆಯ್ತು ಹೇಳಿ